ಚಡ್ಡಿ ಹಾಕೊಂಡ್ರೆ ಚಾಲೆಂಜಿಂಗ್ ಸ್ಟಾರು, ಪಂಚ ಹಾಕೊಂಡ್ರೆ ಪವರ್ ಸ್ಟಾರು, ಇಬ್ಬರು ನಮ್ಮ ಜೊತೆಗೆ ಅವರೇ. ಅಂದರೆ ಯಾರು ಓಟ್ ಹಾಕ್ತಾರೆ ಅವರೇ ರೀ ಚಾಲೆಂಜಿಂಗ್ ಸ್ಟಾರು, ಪವರ್ ಸ್ಟಾರ್. ನೀವೇ ರೀ ಇಲ್ಲಿ ಎಲ್ಲ ನಮಗೆ ಸ್ಟಾರ್ಸ್ಗಳು. ಏನಣ್ಣ ನಿಮ್ಮ ಹೆಸರು? ಮಂಜಾನಾಯಕ್ ಅಂತ. ನೀವು? ಚನ್ನಬಸಪ್ಪ ಅಂತ. ನೀವು? ರುದ್ರೇಶ್. ಅಲ್ಲ ನಾರ್ಮಲ್ ಆಗಿ ನೋಡಿ ಹೆಂಗ್ ಗುರಾಯಿಸೋರಂಗೆ ಯಾಕೆ ನೋಡ್ತೀವಿ? ಆಯ್ತು. ಈಗ MP ಎಲೆಕ್ಷನ್ ಬರ್ತಾ ಇದೆ, ಯಾರು ಓಟ್ ಹಾಕ್ತೀರಾ? ನಾವು ಕಾಂಗ್ರೆಸ್ಗೆ. ನೀವು? ನೋಡೋಣ ಮುಂದೆ ನೋಡಿ. ಅಲ್ಲ ನೋಡೋದಲ್ಲ, ಸುಮ್ಮನೆ ನಿಮ್ಮ ಡೌಟ್, ನಿಮ್ಮ ಅನಿಸಿಕೆ ಹೇಳಿ. ನಾವು ಬಿಜೆಪಿ ಮಾಡೋಣ. ನೀವು ಬಿಜೆಪಿ, ನೀವು ಕಾಂಗ್ರೆಸ್. ಓಕೆ. ಹಿರಿಯರಲ್ಲ ಆಯ್ತು ಬಿಡ, ನೀನು ಹೇಳ್ಬಿಟ್ಟು. ನಾವು ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ಗೆ ಊಟ ನಾವು JDS ಅಲ್ಲಿದ್ದು ನಾವು ಕಾಂಗ್ರೆಸ್ಗೆ ಸೇರಿಬಿಟ್ಟು. ರೀ JDS ಅಲ್ಲಿ ಇದ್ದವ್ರಿಗೆ ಬಿಜೆಪಿ ಸೇರ್ಕೊಂಡವ್ರೆ ಈಗ ನೀವು? ಇಲ್ಲ ಅವ್ರು ಸೇರ್ಕೊಂಡಿರ್ಬೋದು ಅಲ್ಲಿ. ನಾವು ಇಲ್ಲಿ ಮಾತ್ರ ನಾವು ಕಾಂಗ್ರೆಸ್ ಅಂತೂ ಯಾವುದೇ ಕಾರಣಕ್ಕೆ ಬಿಡಲ್ಲ. ಕಾಂಗ್ರೆಸ್ಗೆ ಶೋಭಾ ಕರಂದ್ಲಾಜೆ ಅವ್ರ ಜಾಕೆ ಈಗ ಇವ್ರು ಬಂದಿದ್ದಾರೆ. ಹೊರತು ಬಿಡ್ರ ಅವರು ಹೋದ ಸರಿ ನಿಂತು ಗೆದ್ದಿದ್ರು ಅವರು. ಹೌದಾ? ಏನಾಗ್ಬೋದು? ಗೆಲ್ತಾರೆ ಸರಿ, 100% ಗೆಲ್ತಾರೆ. ಯಾರು ಗೆಲ್ತಾರೆ? ಅವರೇ ಕಾಂಗ್ರೆಸ್ ಅವರೇ ಹೆಗಡೆ ಅವ್ರು ಗೆಲ್ತಾರೆ. ಗ್ಯಾರಂಟಿ ಗೆಲ್ತಾರೆ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಯಾರ ಆಗ್ಲಿ ಅದು ಬೇರೆ ಪ್ರಶ್ನೆ. ದೇಶಕ್ಕೆ ಪ್ರಧಾನಿ ಅವರಾಗಬೇಕು. ಯಾರಾಗಬೇಕು ನೀವ್ ಹೇಳಿ. ನಾನು ಅವರು ಇವರು ಅಂತ ಹೇಳಲ್ಲ, ನಮ್ ಕಾಂಗ್ರೆಸ್ ಪಕ್ಷದಾಗ ಯಾರ ಆಗ್ಲಿ ಪ್ರಧಾನಿ ಯಾರಾಗಬೇಕು ನಾವು ಹಂಗ ಹೇಳಲ್ಲ. ಮೋದಿ ಆಗ್ಬೇಕು ಅಂತ ಹೇಳಲ್ಲ. ಅದು ಇವ್ರು ಮೋದಿ ಹೇಳ್ತಾರೆ, ಅವ್ರು ಕಾಂಗ್ರೆಸ್ ಹೇಳ್ತಾರೆ. ಒಳ್ಳೇದಾಗ್ಲಿ. ಅದು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್. ಆಯ್ತು, ಒಳ್ಳೇದಾಗ್ಲಿ. ವೋಟ್ ಮಾಡಿ. ಧನ್ಯಗಳು. ಅವ್ರು ಗೆಲ್ಲಿಸ್ತೀವಿ. ನಾವೆಲ್ಲ ನಾವು ಇಲ್ಲಿ ಇರೋರೀಗ 7ನೇ ಬಾರಿ ಕಾಂಗ್ರೆಸ್ ಗೆದ್ದಿರೋದು ನಾನು. JDS ಅಲ್ಲಿ ಇದು ಪಂಚಾಯತಿ ಅನ್ನೋದು ಕಾಂಗ್ರೆಸ್ ಇದು ಅಂದ್ಬಿಟ್ಟೆ. ಅಲ್ಲ ನಿಮ್ JDS ಅವರಿಗೆ ಕುಮಾರಣ್ಣನೇ ಅವ್ರಿಗೆ ಬಿಟ್ಟು ಕುಮಾರಣ್ಣಗೆ ನಾವೇನಿದ್ರು ಈಗ ಸಿದ್ದರಾಮಣ್ಣ ಬಿಟ್ಟು ಮುಂದಕ್ಕೆ ಹೋಗಲ್ಲ ನಾವು. ಹೌದಾ? ಮೋದಿ ಇಲ್ಲ. ಮೋದಿ ಅಲ್ಲಿ ಇರ್ತಾರೆ. ನಮ್ ಕಷ್ಟಕ್ಕೆ ನೋಡೋರು ಯಾರು ಇಲ್ಲಿ ಬಂದು ಮೋದಿ ದೇವೇಗೌಡರು ಇಲ್ಲ. ಎಲ್ಲ ಯಾರು ಬರಲ್ಲ. ಇವರು ಅಲ್ಲಿ ಇರ್ತಾರೆ. ನಮ್ಮೊಂದು ಕಷ್ಟ ಸುಖ ನೋಡೋರು ಇಲ್ಲಿ ನಮ್ಮ ಹಾಲಿ MLA ದೇವೇಗೌಡರು ಏನಂತ ಅವ್ರಾಗೆ ಹೋಗಿ ಬಿಜೆಪಿಗೆ ಹೋಗೋದ ಅಂತದ ನೆಸೆಸಿಟಿ ಇರಲಿಲ್ಲ. ಕಾಂಗ್ರೆಸ್ ಇದ್ದು ಫೈಟ್ ಮಾಡ್ಕೊಂಡಿದ್ರು ಆಗುದು. ಇಂಡಿಪೆಂಡೆಂಟ್ ಸುಮ್ನೆ ನಿಂತಿದ್ರು ಬರವ. ಅಂದ್ರೆ ಸುಮ್ನೆ ನಿಂತಿರು ನಾವು 3-4 ಗೆದ್ದು ಬಿಡೋರು. ಹೋಗಿ ಸೇರ್ಕೊಂಡ್ಬಿಟ್ಟು ಹಳ್ಳಕ್ ಬಿದ್ಬಿಟ್ಟವ್ರು. ಈಗ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಇಲ್ವಾ? ಅಲ್ಲೂ ಕಷ್ಟ ಇದೆ. ಬರಲ್ಲ ರೀ ಅವರು. ಕನ್ಫರ್ಮ್. ಎಷ್ಟು 25-28 ಎಷ್ಟು ಷರತ್ತು ಕಟ್ಟಬೇಕು, ನಾನು ದುಡ್ಡು ಕಟ್ತೀನಿ. ನಾನು ಬೆಟ್ಟಿಂಗ್ ಎಲ್ಲ ಬಂದ್ ಮಾಡಿದ್ದೇವೆ. ಬೆಟ್ಟಿಂಗ್ ಕಟ್ಬಿಟ್ಟು ಬೆಟ್ಟಿಂಗ್ ಭಾರತದಲ್ಲಿ ಬಂದ್ ಮಾಡಲಾಗಿರ್ತದೆ. ಹಾಗೂ ಬೆಟ್ಟಿಂಗ್ ಕಟ್ಟಿದಂತ ಧರ್ಮರಾಯ ಅವನ ಹೆಂಡತಿನೇ ಬೆಟ್ಟಿಂಗ್ ಕಟ್ಟಿ ಎಲ್ಲ ಒಂದ್ ನಿಮಿಷ ಬೆಟ್ಟಿಂಗ್ ಕಟ್ಟಿದ ವಯಸ್ಸಾದ ನೀವು ನನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ನನ್ನ ಹೆಂಗ್ ಬೆಟ್ಟಿಂಗ್ ಕರಿತೀರಾ ನೀವು? ನಾನು ಜೀವನದಲ್ಲಿ ₹1 ಬೆಟ್ಟಿಂಗ್ ಕಟ್ಟಿಲ್ಲ. ನೀವು ತಪ್ಪು ಬೆಟ್ಟಿಂಗ್ ಮಾಡಿ. ಆಯ್ತು, ನೀವು ಬೆಟ್ಟಿಂಗ್ ಮಾಡಿಸಿದ ತಪ್ಪು. ತಪ್ಪಾಯ್ತು. ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ. ಹೇಳ್ತಾ ಇದ್ದೀನಿ. ಸೊ ಈಗ ಕನ್ಫರ್ಮ್ ಗೆಲ್ಲಿಸ್ತೀರಾ? ಯಾರು ಕನ್ಫರ್ಮ್ ಗೆಲ್ಲಿಸ್ತೀವ್ರಿ? ಮೋದಿ ಗೆಲ್ತಾರೆ. ಪ್ರಧಾನಿ ಮೋದಿ ಅವ್ನು ಕಳ್ಳ ಬರಲ್ಲ. ಅವನು ನಾನು ಬೈತಾ ಇದ್ದೀನಿ. ಹೇಳ್ಕೊಂತೀನಿ ಪ್ರಧಾನಿ ಅದ ಯಾರು ನಾವೇ ಎಲ್ಲ ಓಟ್ ಕೊಟ್ಟಾಗ ಪ್ರಧಾನಿ ಆಗಿರೋದು ಅವನು. ಯಾಕೆ ಶೋಭಾ ಕರಂದ್ಲಾಜೆ 3ನೇ ಬಾರಿ ಹಾಕ್ಯಾರ. ಈ ಕಡೆಗೆ ಹೇಳ್ತೀನಿ ನೋಡಿ. ಹೆಣ್ಣು ಮಕ್ಕಳಿಗೆಲ್ಲ 5 ಲಕ್ಷ ಕೊಡ್ತೀನಿ ಇಂದ ಕೊಟ್ಟ ಅವನು. ಲಕ್ಷ ಕೊಡಕ್ ಮಾಡಿದ್ರಲ್ಲಿ ಅದಿರ್ಲಿ ತಡಿಯೋಣ, ಅದು ನಾನು ಮಾತಾಡ್ತೀನಿ ಸುಮ್ಮನೆ. 5 ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಸರಾಗಿರೋ. ಈ ಪ್ರಧಾನಿ ಯಾರಾಯ್ತಾರೆ ಈಗ? ಪ್ರಧಾನಿ ನಮ್ಮ ಕಾಂಗ್ರೆಸ್ನವರೇ ಆಗ್ತಾರೆ. ಹೌದಾ? ಈ ಬೆಟ್ಟಿಂಗ್ ಎಷ್ಟು? ಈಗ ನಾನು ಬೆಟ್ಟಿಂಗ್ ಕೇಳ್ತೀನಿ, ನೀವು ಕೇಳಿದ್ರಲ್ಲ ಹಂಗೆ. ಬಟ್ ನಾನು ಕಟ್ಟಲ್ಲ. ನೀವು ಹೇಳಿದ್ರಲ್ಲ ನಾನು ಕಟ್ಟಲ್ಲ. ತಲೆ ಕೆಡಿಸ್ಕೊಳ್ಳಿ. ನಾವು ಕಟ್ಟಾರ ಹತ್ರ ಕಟ್ತೀರಿ. ನೀವು ಕಟ್ಟೋರ ಹತ್ರ ಕಟ್ತೀರಾ? ಅವ್ನು ಯಾವ ಪಾಠ ಇರ್ತಾರಲ್ಲ ಬೋಳಿ ಮಕ್ಕಳು, ಅವ್ರ ಹತ್ರ ಹೇಳ್ತೀನಿ ನಾನು. ಆಯ್ತು. ಅಣ್ಣ ಜ್ಯೂಸ್ ಕೊಡ್ರ? ಜ್ಯೂಸ್ ಬೇಡ, ನಮ್ಮ ಮಕ್ಕಳಿಗೆ ಇದ್ದಾವೆ. ಮಜ್ಜಿಗೆ ಕುಡಿತೀರಾ? ಏನಿದು ಮಜ್ಜಿಗೆ ಇದೆಯಾ? ಮಜ್ಜಿಗೆ ಇಲ್ಲ. ನಾನು ಬೇರೆ ಇನ್ನೇನು ಕುಡಿಯಲ್ಲ. ಮಜ್ಜಿಗೆ ಇಲ್ಲ, ಎಳ್ನೀರು ಅಷ್ಟೇ. ಹೌದಾ? ಮಜ್ಜಿಗೆ ಹೋಟ್ಲ ತರ್ತೀನಿ ಬರ್ರಿ. ಏನಣ್ಣ ಇವ್ರು ಆವೇಶಕೊಂಡು ನೋಡಿದ್ರೆ ನನಗೆ ಭಯ ಆಯ್ತದಲ್ಲ. ಇರ್ರಪ್ಪ ಒಂದ್ ನಿಮಿಷ ಎದುರ್ಕೊತಾ ಇದ್ದೀನಿ ನಾನು. ಮೋದಿ ಬಂದ್ರು ಅವನ ಹತ್ರ ನಾನು ಅದೇ ಮಾತಾಡೋದು. ಎಲ್ಲ ಪಕ್ಷದಲ್ಲೇ ಸಮಾಧಾನ. ಒಂದ್ ನಿಮಿಷ ಅಲ್ಲಣ್ಣ, ಏನಣ್ಣ ಈ ರೇಂಜ್ಗೆ ಆವಾಜ್ ಆಗ್ತದೆ? ಒಂದ್ ನಿಮಿಷ ಎಮೋಷನ್ ಬರುತ್ತೆ.
ಅಣ್ಣ ಫುಲ್ ಅವಾಜ್ ಆಗ್ತವ್ರೆ, ಫುಲ್ ಟೆನ್ಷನ್ ಮಾಡ್ಕೊಂಡು ಅವಾಜ್ ಆಗ್ತವ್ರೆ. ಅಣ್ಣ ನಿಮ್ ಲೆಕ್ಕದಲ್ಲಿ ಪ್ರಧಾನಿ ಯಾರಾಯ್ತಾರೆ? ಪ್ರಧಾನಿ ಇನ್ನು ಯಾರು ಅಂತ ಹೇಳಕ್ಕಾಗಲ್ಲ ಖಂಡಿತ. ಹೇಳ್ಬೇಕು ಖಂಡಿತ ಅಂದ್ರೆ ಯಾರು ಬರ್ತಾರ ಅಂತ ಹೇಳಕಂದ್ರೆ ಈ ಸತಿ ಭಾರಿ ಇದೆ. ಈ ಸತಿ 28 ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಅರ್ಧ 50-50 ಅಂತ ಗ್ಯಾರಂಟಿ. ಅರ್ಧ 50, 14 ಕಾಂಗ್ರೆಸ್ 14 ಬಿಜೆಪಿ. 28 ಬರುತ್ತೆ 28 ಬರುತ್ತೆ. ಅರ್ಧ 50-50 ಕಂಡ್ರಿ ಗ್ಯಾರಂಟಿ ಈ ಸತಿ. ಇಲ್ಲಿ ಯಾರು ಗೆಲ್ತಾರೆ? ಇಲ್ಲಿ ಹೇಳಕ್ ಬರಲ್ಲ, ಅದೇ. ಈ ಸತಿ ಹೇಳಕ್ ಬರಲ್ಲ. ಯಾಕಂದ್ರೆ ಶೋಭಾ ಕಾರಂಜಿ ಬಂದೇ ಅಲ್ಲ ನಮ್ಗೆ ಒಂದ್ಸತಿ ಬಂದಿದ್ದು, ಇವತ್ತಿನವರೆಗೂ ಬಂದಿಲ್ಲ. ಅಲ್ಲ ಅವ್ರು ಬಂದಿಲ್ಲ, ಈ ಸತಿ ಇವ್ರು ಬಂದಾರೆ. ಸರಿ ಒಂದ್ ನಿಮಿಷ, ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತೆ ನಮ್ ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ, ಅವ್ರ ಗ್ಯಾರಂಟಿ, ಅವರೇ ಗ್ಯಾರಂಟಿ. ಹೌದಾ? ಜನ ಓಟ್ ಹಾಕೋದು ಯಾರ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ? ಪ್ರಧಾನಿ ನೋಡ್ಕೊಂಡು ಹಾಕ್ತಾರೆ ಅಥವಾ ಸಿದ್ದರಾಮಯ್ಯ? ಇಲ್ಲ ನಮಗೆ ವ್ಯಕ್ತಿ ಒಳ್ಳೆ ಜನ, ನಮ್ಮ ಏರಿಯಾಕ್ಕೆ ನಮಗೆ ಒಳ್ಳೆ ವ್ಯಕ್ತಿ ಬೇಕು. ನಮ್ಗೆ ಯಾರೋ ಬರ್ಲಿ, ನಮಗೆ ಒಳ್ಳೆ ವ್ಯಕ್ತಿ ಬೇಕು ಅಷ್ಟೇ. ನನಗೆ ನೀವು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಎದುರಿಸ್ತಾ ಇದ್ದೀರಾ, ರೌಡಿಸಂ ಗೂಂಡಾಗಿರಿ ಮಾಡ್ತಾ ಇದ್ದೀರಾ. ಖಂಡಿತ ಇಲ್ಲ. ಅವರು ಎಲ್ಲಾನು ಎದುರಿಸ್ತವ್ರೆ, ನನ್ನೇ ಎದುರಿಸ್ಬಿಟ್ರು. ನೀವ್ ಹೇಳೋಣ, ಯಾರು ಗೆಲ್ತಾರಣ್ಣ? ಪ್ರಧಾನಿ ಯಾರಾಯ್ತಾರಣ್ಣ? ಮೋದಿ ನೋಡಿ, ನಿಮ್ ಫ್ರೆಂಡ್ ಹೇಳ್ತಾರ ಈಗ ಪ್ರಧಾನಿ ಮೋದಿ ಅಂತ. ಇರೋಣ ಅಣ್ಣ, ನೋಡಿ ಇವರೆಲ್ಲ ಕೂಗಾಡ್ತಾರ, ಅಣ್ಣ ಸೈಲೆಂಟ್ ಆಗಿ ನಿಂತ್ಕೊಂಡು ನೀವ್ ಹೆಂಗಾರು ಕೂಗಾಡಿ, ನೀವ್ ಹೆಂಗಾರು ಅರ್ಚಾಡಿ, ನೀವ್ ಹೆಂಗಾರು ಎಗರಾಡಿ, ನಾವು ಮೋದಿನ ಪ್ರಧಾನಿ ಮಾಡ್ತೀವಿ ಸೈಲೆಂಟ್ ಆಗಿ ಹೇಳ್ತಾರ. ಹೌದಣ್ಣ? ಇಲ್ಲಿ ಬಿಜೆಪಿ ಎಷ್ಟು, ಇಲ್ಲಿ ಕಾಂಗ್ರೆಸ್ ಗೆಲ್ತಾರೆ, ಬಿಜೆಪಿ ಗೆಲ್ತಾರೆ? ಇಲ್ಲಿ ಹೇಳಕ್ ಬರಲ್ಲ, ಹೇಳಕ್ ಬರಲ್ಲ. ಈಗ ಪ್ರಧಾನಿ ಯಾರಾಯ್ತಾರೆ? ಮೋದಿ ಆಗ್ಬಹುದು ಅಂತ. ಅಣ್ಣ ನಿಮ್ ಫ್ರೆಂಡ್ ಹೆಂಗಂತಾರಲ್ಲ? ಅವರು ಇಲ್ಲ, ಜಗಳ ಮಾಡ್ಕೊಂಡ್ರು. ಈಗ ಅವ್ರ ಫ್ರೆಂಡ್ಶಿಪ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಆಯ್ತು, ಎಲ್ರು ನಮ್ಮವ್ರೆ, ಎಲ್ಲಾ ಜನ ನಮ್ಮವ್ರೆ. ಹೌದಾ? ಬಿಗ್ ಬಾಸ್ ಪಾಲಿಟಿಕ್ಸ್ ಪ್ರಥಮ್ ಪಂಚ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಎಲ್ರಿಗೆ. ನೀವ್ ಹೇಳ್ದಂಗೆ ಒಂದ್ ನಿಮಿಷ, ನೀವ್ ಹೇಳ್ದಂಗೆ ನಿಮ್ ಕಡೆಯವ್ರು ಗೆಲ್ಲಿ, ನೀವ್ ಹೇಳ್ದಂಗೆ ಅವ್ರ ಕಡೆಯವ್ರ ಪ್ರಧಾನಿ ಆಗ್ಲಿ, ನೀವ್ ಹೇಳ್ದಂಗೆ ನಿಮ್ ಹೆಂಡತಿ ನೀವು ಕುತ್ಕೊಂಡು ಯೋಚನೆ ಮಾಡ್ತಿರಲ್ಲ ಅವ್ರ ಗೆಲ್ಲಿ, ನೀವ್ ಹೇಳ್ದಂಗೆ ನೀವು ಲೆಕ್ಕಾಚಾರ ಆಗ್ತವ್ರೆ ಗೆಲ್ಲಿ, ನೀವ್ ಹೇಳ್ದಂಗೆ ನೀವ್ ಯಾರು ಗೆಲ್ಸ್ಕೋಬೇಕು ಅವ್ರು ಗೆಲ್ತೀರಿ. ಕಾಂಗ್ರೆಸ್ ಬರೋದು. ಹೌದಾ? ಯಾರು ತಿಪ್ಪರ್ಲಾಗ ಹೊಡಿಯಲ್ಲ. ಇಲ್ಲ, ಎಲ್ಲಾರು ನೆಟ್ಗೆ ಓಡಾಡ್ತಾರೆ, ನೆಟ್ಗೆ ಮನಿಕತಾರೆ. ನಾವು ತಿಪ್ಪರ್ಲಾಗ ಎಲ್ಲ ಹೊಡಿಯಲ್ಲ, ತಿಪ್ಪರ್ಲಾಗ ಹೊಡಿಯಲ್ಲ. ಆಯ್ತು, ಗ್ಯಾರಂಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.